ತುಮಕೂರು ಗ್ರಾಮದಲ್ಲಿ ಹೊಸ ಹೆಜ್ಜೆ ಇಟ್ಟ ಗೌರಿಶಂಕರ್. ಸ್ವಲ್ಪ ನೋಡ್ತೀವಿ, ಅಕಸ್ಮಾತ್ ಕೊಡದೆ ಹೋದ್ರೆ ನಾನು ಕೃಷ್ಣ ಬೈರೇಗೌಡರಿಗೆ ಮತ್ತೆ ಜಿಲ್ಲಾ ಮಂತ್ರಿಗಳಿಗೆ ಲೆಟರ್ ಬರೆದ್ಬಿಟ್ಟು ಏನು ರೈತರ ಸಮಸ್ಯೆ ಇತ್ತು ಬಗೆಹರಿಸಿಕೊಡಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಕ್ಷೇತ್ರದ ಜನರ ಸಮಸ್ಯೆ ಆಲಿಸಿದ ಮಾಜಿ ಶಾಸಕ. ಪ್ರತಿ ಮಂಗಳವಾರ ಜನಸಂಪರ್ಕ ಸಭೆ ನಡೆಸುವುದಾಗಿ ಘೋಷಣೆ. ಈ ಮಂಗಳವಾರ ಏನು ಅವ್ರು ಅರ್ಜಿ ಕೊಡ್ತಾರೋ ನೆಕ್ಸ್ಟ್ ಮಂಗಳವಾರ ಜನತಾ ದರ್ಶನ ಇದ್ದಾಗ ಅರ್ಜಿ ಕ್ಲಿಯರ್ ಆಗಿರಬೇಕು. ಎಸ್, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದ ಡಿಸಿ ಗೌರಿಶಂಕರ್ ಅವರು ಹೊಸ ಹೆಜ್ಜೆಯನ್ನಿಟ್ಟಿದ್ದಾರೆ. ಕ್ಷೇತ್ರದ ಜನರ ಕಷ್ಟ ಸುಖವನ್ನಾಲಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕಾರ್ಯಾಲಯದ ಗ್ಯಾರಂಟಿ ಯೋಜನಾ ಆಫೀಸ್ನಲ್ಲಿ ಕ್ಷೇತ್ರದ ಮತದಾರರ ಕಷ್ಟ ಸುಖವನ್ನ ಆಲಿಸಿದ್ರು. ಅಲ್ಲದೆ ಕಚೇರಿಗಳಿಗೆ ಭೇಟಿ ನೀಡಿ ಕೆಲಸವನ್ನ ಮಾಡಿಸಿಕೊಡೋದಾಗಿ ತಿಳಿಸಿದ್ರು. ಇನ್ನು ಜನಸಂಪರ್ಕ ಸಭೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಹೊಸ ರೇಷನ್ ಕಾರ್ಡ್ ಅನ್ನ ಗೌರಿಶಂಕರ್ ವಿತರಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನತೆಗಾಗಿ ತಾಲೂಕು ಗ್ಯಾರಂಟಿ ಯೋಜನೆ ಆಫೀಸ್ನಲ್ಲಿ ಜನಸಂಪರ್ಕ ಸಭೆ ನಡೆಸುವುದಾಗಿ ತಿಳಿಸಿದರು. ಪ್ರತಿ ಮಂಗಳವಾರ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿದ್ದು, ಇದರಿಂದ ಕ್ಷೇತ್ರದ ಜನತೆಗೆ ಕಚೇರಿಗೆ ಅಲಿಯುವ ಬದಲು ವಾರದಲ್ಲಿ ಒಂದು ದಿವಸ ಬಂದರೆ ಸಾಕು ಎಂದು ಗೌರಿಶಂಕರ್ ಕ್ಷೇತ್ರದ ಜನತೆಗೆ ತಿಳಿಸಿದ್ದಾರೆ. ಅಲ್ಲದೆ ನನ್ನ ಪಿಎಗಳು ಪ್ರತಿ ವಾರದ ಅರ್ಜಿಗಳನ್ನು ಫಾಲೋ ಅಪ್ ಮಾಡಿ ಕೆಲಸ ಮುಗಿಸಿಕೊಡಬೇಕೆಂದು ಸೂಚನೆಯನ್ನ ನೀಡಿದರು. ಅಲ್ಲಿ ಒಂದ್ಸರಿ ಇಲ್ಲಿ ಮಾಡ್ತೀವಿ, ಒಂದ್ಸರಿ ಗೃಹ ಕಚೇರಿ ಮಾಡ್ತೀವಿ. ನೋಡಿ, ಒಂದು ಸರಿ ನಾವು ಜನಸಂಪರ್ಕ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ್ರೆ ಮಿನಿಮಮ್ 300 ಜನ, ಮಿನಿಮಮ್ ಒಂದು ಸರಿ 500 ಜನ ಮೇಲೆ ಆಗ್ತಾರೆ. ನಾನು ಬೆಳಗ್ಗೆ 10 ಗಂಟೆಗೆ ಕೂತ್ಕೊಂಡ್ರೆ 4 ಗಂಟೆ ಆಗೋದು ಮುಗಿಸೋದು. ಇವತ್ತು ಕೂಡ ಸರ್ಕಾರ ಐತೆ, ಅಧಿಕಾರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳವರೆ, ಮತ್ತು ಕೆಲಸ ಕಾರ್ಯಗಳು ಭಾಳ ಈಸಿ ಕೂಡ ಆಗ್ತದೆ. ಸೊ ಅಧಿಕಾರಿಗಳು ಅಷ್ಟು ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ. ನಾವು ಹೇಳಿದ ತಕ್ಷಣ ಫೋನ್ ರಿಸೀವ್ ಮಾಡಿ ನಾವು ಹೇಳಿದ ಮೇಲೆ ಈ ಮಂಗಳವಾರ ಏನು ಅವ್ರು ಅರ್ಜಿ ಕೊಡ್ತಾರೋ ನೆಕ್ಸ್ಟ್ ಮಂಗಳವಾರ ಜನತಾ ದರ್ಶನ ಇದ್ದಾಗ ಅರ್ಜಿ ಕ್ಲಿಯರ್ ಆಗಿರಬೇಕು. ಅದೇನಾಯಿತು ಅನ್ನೋ ರಿಪೋರ್ಟ್ ತಗೊಂತೀವಿ. ಸೊ ಅದರ ಮೇಲೆ 10 ಅರ್ಜಿ ಕೊಟ್ಟರೆ ನೆಕ್ಸ್ಟ್ ಮಂಗಳವಾರ 8 ಅರ್ಜಿ ಕೆಲಸ ಕ್ಲಿಯರ್ ಆಗ್ತದೆ. ಸೊ ಹಾಗಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಇನ್ನು ಈಗ ನೋಡ್ತಾ ಇದ್ದಾರೆ ನೀವು ಬೆಳಗ್ಗೆಯಿಂದ 100 ಜನ ಬರ್ತಾರೆ. ಅವರೆಲ್ಲರೂ ಆಲ್ಮೋಸ್ಟ್ ಕೆಲಸ ಕಾರ್ಯಗಳನ್ನ ಸ್ಪಾಟ್ನಲ್ಲಿ ಡಿ.ಸಿಗೋ, ಎ.ಸಿಗೋ ಅಥವಾ ಪೊಲೀಸು, ತಹಶೀಲ್ದಾರ್ಗೋ, ಈಗ ಎಲ್ರಿಗೂ ಸ್ಪುದ್ದಾಗಿ ನಾನೇ ಫೋನ್ ಮಾಡಿ ಕೆಲಸ ಕ್ಲಿಯರ್ ಮಾಡಿಕೊಡೋ ಅಂಥ ಮಟ್ಟಕ್ಕೆ ಮಾಡ್ತಾ ಇದ್ದೀನಿ. ಸೊ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜನ ಬೆಂಬಲ ತುಂಬ ಜಾಸ್ತಿನೇ ವ್ಯಕ್ತಪಡಿಸ್ತಾರೆ. ಸೊ ಅವ್ರ ಜೊತೆ ಇರ್ತೀನಿ. ನನ್ನ ಕರ್ತವ್ಯ ಅಲ್ವಾ, ನನಗೆ ಇಲ್ಲಿ ರಾಜಕಾರಣ MLA ಗಿರಿ ಸೆಕೆಂಡ್ರಿ. ಅದು ಜನ ನನ್ನೇ ನಂಬ್ಕೊಂಬರ ಅಂತವ್ರಿಗೆ ಅವ್ರಿಗೆ ಎಲ್ಲ ಒಂದು ಕಡೆ ಸೇವೆ ಮಾಡೋ ನನ್ನ ಕರ್ತವ್ಯ. ಸೊ ಮಾಡ್ತಾರೆ. ಇನ್ನು ಈ ವೇಳೆ ಶಾಲಾ ಕಾಲೇಜಿನಲ್ಲಿ ಮೊಬೈಲ್ ಬ್ಯಾನ್ ಸಂಬಂಧ ಕಾಂಗ್ರೆಸ್ ಸರ್ಕಾರದ ಪ್ರಸ್ತಾವನೆಗೆ ಗೌರಿಶಂಕರ್ ಬೆಂಬಲವನ್ನ ಸೂಚಿಸಿದ್ದು, ಸರ್ಕಾರದ ನಿರ್ಧಾರಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಈಗ ನಾನು ಹಲವಾರು ವಿಡಿಯೋಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತೆ ಫೇಸ್ಬುಕ್ ಅಲ್ಲಿ ಗಮನಿಸ್ತಾ ಇರ್ತೀನಿ. ಕೆಲವು ಇವತ್ತು ಸ್ಕೂಲ್ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಕೆಲವು ಟೀಚರ್ಸ್ ಇವತ್ತು ಆ ವಿಡಿಯೋ ಯಾವ ಥರ ಇದೆ ಅಂದರೆ, ಆ ಮಗುಗೆ ಬ್ಯಾಂಡೇಜ್ ಹಾಕ್ಬಿಡ್ತಾರೆ ಕಣ್ಣಿಗೆ. ಆ ಬ್ಯಾಂಡೇಜ್ ಹಾಕ್ಬಿಟ್ಟು ಆ ಮಗುನ ಸ್ಕೂಲ್ ಒಳಗಡೆ ಒಂದು ಟೀಚರ್ ಕರ್ಕೊಂಬಂದು ಏನು ಮೆಸೇಜ್ ಕೊಡಬೇಕು ಅಂದರೆ, ಮೊಬೈಲ್ ಯೂಸ್ ಮಾಡೋದ್ರಿಂದ ಯಾವ ಮಟ್ಟಕ್ಕೆ ಆ ಮಗು ಕಣ್ಣು ಹೋಗೈತೆ ಅನ್ನೋಂಥದ್ದನ್ನ ಆ ಒಂದು ಮಾಹಿತಿ ಮಕ್ಕಳು ಕೊಡಬೇಕು ಅನ್ನೋದು ಒಂದು ಒಳ್ಳೆಯ ಇದದು. ಸೊ ಹಾಗಾಗಿ ಒಳ್ಳೆಯ ಕಾನ್ಸೆಪ್ಟ್ ಅದು. ಅದು ನೋಡಿ ಮಕ್ಕಳು ಮೊಬೈಲ್ ಆಮೇಲೆ ಮಗು ಕಣ್ಣಿಂಗ್ ಆಯ್ತಲ್ಲ ಅಂತ ಸಹಪಾಠಿಗಳ ಮಕ್ಕಳು ಮತ್ತೆ ಆ ಮಗು ನೋಡಿ ಅವ್ರ ಮನೇಲಿ ಮೊಬೈಲ್ ಕೊಟ್ಟರೆ ಮುಟ್ಟಲ್ಲ, ಅವು ಬೈಕೆ ಅಂದರೆ ಅವೇರ್ನೆಸ್ ಆಗ್ತಾ ಇದೆ. ನನ್ನ ಅಭಿಪ್ರಾಯದಲ್ಲಿ ಈ ಸರ್ಕಾರದ ಒಂದು ಆದೇಶವನ್ನು ನಾವು ಬೆಂಬಲಿಸ್ತೇವೆ, ಜೊತೆಯಲ್ಲಿ ನಾವು ಸ್ವಾಗತ. ಇನ್ನು ಇದಲ್ಲದೆ ತಾಲೂಕಿನಲ್ಲಿ ರೈತರ ಜಮೀನಿಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಹಲವಾರಿದ್ದು, ಇದರ ಬಗ್ಗೆ ಬಗರ್ ಹುಕುಂ ಕಮಿಟಿಯ ಅಧ್ಯಕ್ಷರಾದ ಶಾಸಕರು ಸಭೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದರ ಬಗ್ಗೆ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದು, ಮುಂದಿನ ದಿನಗಳಲ್ಲಿ ಅರ್ಜಿ ವಿಲೇವಾರಿ ಮಾಡದಿದ್ದರೆ ಕ್ರಮ ಕೈಗೊಳ್ಳಲಾಗುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾಹಿತಿ ಕೊಟ್ಟಿದ್ದೀನಿ, ಬಗರ್ ಹುಕುಂ ವಿಚಾರದಲ್ಲಿ ತಹಸೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹಲವಾರು ಅರ್ಜಿಗಳು ಇನ್ನೂ ಬಾಕಿ ಇದ್ದಾವೆ ಅಂತ ಕೆಲವು ರೈತರುಗಳು ಮತ್ತೆ ನನ್ನ ಭೇಟಿ ಮಾಡಿರುವಂಥದ್ದಾಗಿದೆ. ಸೊ ಹಾಗಾಗಿ ಇದು ಅಧ್ಯಕ್ಷತೆ ಒಂದು MLA ಮಾಡಬೇಕಾಗಿರೋದು ತಾಲೂಕಲ್ಲಿ. ಸೊ ತಹಶೀಲ್ದಾರ್ಗೆ ಮಾಹಿತಿ ಕೊಟ್ಟೆ, ಸರ್ ಅವ್ರು ಡೇಟ್ ಕೊಟ್ಟರೆ ನಾವು ಕರಿಬೋದು ಅಂತ ಮಾಹಿತಿ ಕೊಟ್ಟರು. ಸೊ ಸ್ವಲ್ಪ ನೋಡ್ತೀವಿ, ಅಕಸ್ಮಾತ್ ಕೊಡದೆ ಹೋದರೆ ನಾನು ಕೃಷ್ಣ ಬೈರೇಗೌಡರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಲೆಟರ್ ಬರೆದ್ಬಿಟ್ಟು ಏನು ರೈತರ ಸಮಸ್ಯೆ ಇತ್ತು ಬಗೆಹರಿಸಿಕೊಡಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಇನ್ನು ಜನಸಂಪರ್ಕ ಸಭೆಯಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ರು. ಅಲ್ಲದೆ ಜನಸಂಪರ್ಕ ಸಭೆಯಲ್ಲಿ ನಡೆದ ಕಾರ್ಯಕ್ರಮಗಳು ಹಾಗೂ ಹಲವಾರು ಕಾರ್ಯಕ್ರಮಗಳಿಗೆ ಗೌರಿಶಂಕರ್ ಅವರನ್ನ ಆಹ್ವಾನಿಸಿದ್ರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.